ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತ ಮಾಡುತ್ತಾನೆ. ಇವತ್ತೇನಂತದೇನು ವಿಶೇಷ ಏನಿಲ್ಲ. ನಿನ್ನೆ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. ಆದ್ದರಿಂದ ನಮ್ಮ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾಳೆ ಈ ಹೋಳಿ ಹುಣ್ಣಿ ಮುಗಿದ ಮೇಲೆ 28ನೇ ತಾರೀಕಿನ ಆದಮೇಲೆ ನಾವು ಇಡೀ ನಮ್ಮ ಕ್ಷೇತ್ರದೊಳಗೆ ಎಲ್ಲ ಅಡ್ಡಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳದ್ದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮುಂದೆ ನಾವು ಒಂದು ನಿರ್ಧಾರಕ್ಕೆ ಬರ್ಬೇಕಂತ ಹೇಳಿ ಮಾಡಿದ್ವಿ ನಾವು. ಅದಕ್ಕೋಸ್ಕರ ಯಾಕಂದ್ರೆ ಈಗ ಭಾಳ 6-7 ತಿಂಗಳಾಗಿರ್ಬೇಕು ನಾವು ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ. ಕೆಲವು ಕಾರ್ಯಕರ್ತರು ಎಲ್ಲ ಗೊಂದಲನಾಗ ಆಗಿರ್ತಾರೆ. ಅದಕ್ಕೆ ನಾಳೆ 28 ಆದಮೇಲೆ ಒಂದು ವಾರ 15 ದಿವಸ ನಾವು ಇಡೀ ಕ್ಷೇತ್ರದಾಗೆ ನಮ್ಮ ಕ್ಷೇತ್ರ ಪೂರ ಅಡ್ಡಾಡಿ ಎಲ್ಲರದ್ದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ತಗೊಳ್ಳೋದಿದ್ದೇವೆ. ಅದೇ ಮುಂದಿಗೆ ನಾವು ಯಾಕಂದ್ರೆ ನಾವು ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿ ಅಂತಾಗಿ ನಿಂತಿದ್ವಿ ನಾವು. ಹೀಗಾಗಿ ನಾವೀಗ ಯಾವುದೂ ಪಾರ್ಟಿ ಒಳಗಿಲ್ಲ. ಮುಂದೆ ಏನು ಮಾಡ್ಬೇಕನ್ನೋದು ಎಲ್ಲರೂ ಜನರ ನಮ್ಮ ಇಲ್ಲ, ನಾವು ಲೋಕಸಭೆ ಸ್ಪರ್ಧೆ ಮಾಡೋದಿಲ್ಲ. ಅಲ್ಲ, ಅದನ್ನ ಈಗ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅದನ್ನ ನಿರ್ಧಾರ ಮಾಡ್ತೀವಿ. ಅದು ನಂದು ಒಬ್ಬಂದೇ ನಿರ್ಧಾರ ಇರುವುದಿಲ್ಲ, ಎಲ್ಲರೂ ಚೆಕ್ ಮಾಡಿ ಕೇಳಬೇಕಲ್ಲ. ಯಾರು ಕೊಟ್ಟಿಲ್ಲ. ನಾವು ಯಾರನ್ನೂ ಕೇಳಿಲ್ಲ. ನಮ್ಮನ್ನು ಕರ್ಕೋರಂತೂ ನಾವೇನು ಕೇಳಿಲ್ಲ. ಅವರು ಏನು ಅದ್ರ ಬಗ್ಗೆ ಪ್ರಸ್ತಾವನೆ ಬಂದಿಲ್ಲ. ಸುಮ್ಮ ಎಲ್ಲ ಹೂವಾಪು ಮಾಡಿಲ್ಲ. ಬೆಟ್ಟಾಗಿದ್ರು, ಬಟ್ ಹಂಗೆ ಬೇರೆ ಮಾತಾಡಿದ್ವಿ. ಇದ್ರ ಬಗ್ಗೆ ರಾಜಕೀಯ ಬಗ್ಗೆ ಆಗಲಿ, ನಮ್ಗೆ ಸಪೋರ್ಟ್ ಕೇಳೋದ್ರ ಬಗ್ಗೆ ಆಗಲಿ ಯಾರು ಏನೂ ಕೇಳಿಲ್ಲ ಅವರು. ಮತ್ತು ನಾವು ಯಾರ ಕಡೆನೂ ಹೋಗಿಲ್ಲ. ನಾವೇನು ಕಣ್ಣೇ ಅಲ್ಲ, ನಾವು ಹೋಗಿ ನಮ್ಮ ತೋರಿ ಅಂತ ಹೋಗಕ್ಕೆ. ಅಲ್ಲ, ನಮ್ದು ವಿಶೇಷವಾಗಿ MLA ನಾವು ಹೆಚ್ಚು ಇದನ್ನು ಕೊಟ್ಟಿದ್ವಿ. MP ಒಳಗೆ ನಾವೇನು ಯಾರು ಕ್ಯಾಂಡಿಡೇಟ್ ಆಗ್ಬೇಕಂತ ಏನು ಇರಲಿಲ್ಲ. ಬಟ್ ಈಗ ಅನಿವಾರ್ಯಕ್ಕೆ ಬಂದದ್ದಾಗ ಮತ್ತು ನಾವು ಏನಾರು ಮಾಡ್ಬೇಕಲ್ಲ. ಯಾರು ನಾವು ಅದಕ್ಕೆ ಈಗ ನಮ್ಗೆ ಸುಮಾರು 10-12 ಸಾವಿರ ಓಟ್ ಹಾಕ್ಯಾರ ಜನ. ಮತ್ತು ಅವ್ರಿಗೆ ನಮ್ಮ ಕಾರ್ಯಕರ್ತರು 100 ಮಂದಿ ಕಾರ್ಯಕರ್ತರು ಅದಾರ. ಅವ್ರಿಗೆಲ್ಲರಿಗೂ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ. ನಾಳೆ ಇದಾದ್ಮೇಲೆ ಹೋಳಿ ಹುಣ್ಣಿ ಆದಮೇಲೆ ಮಾಡಿ ಎಲ್ಲ ಊರಿಗೆ ಅಡ್ಡಾಡಿ ಅಲ್ಲಿ ಏನೇನು ಹೇಳ್ತಾರೆ ಕೇಳ್ಕೊಂಡು ಅದ್ರ ಪ್ರಕಾರ ಒಂದು ನಿರ್ಧಾರ ಮಾಡ್ಬೇಕಂತ ಇದನ್ನ. ಮತ್ತೇನು ಇದು ಕೇಳ್ರಿ. ಅದನ್ನ ಈ ಸಲನೂ ಮಾಡ್ತೀನಿ. ನಮ್ಮ ಇವ್ರ ಜೋಡಿ ಎಲ್ಲ ವಿಜಯ ಚುಲಾಕಿ ಅವ್ರ ಜೋಡಿ, ಮೇಲ್ನಾಡು ಜೋಡಿ ಚರ್ಚೆ ಮಾಡಿ ಅದನ್ನ ಮಾಡ್ತೀನಿ. ಇಲ್ಲ, ಹಂಗೇನಿಲ್ಲ. ಮತ್ತು ಮೊನ್ನೆ ಗಣಪತಿದು ಚುನಾವಣೆ ಮುಗಿದ್ಮ್ಯಾಗ ಮಾಡಿ ನಾವು ಬಂದಿಲ್ಲ. ಮಾಡಿದ್ವಲ್ಲ ಮೊನ್ನೆ ಲಾಸ್ಟ್ ಗಣಪತಿ ಹೋಗಿ ಮಾಡಿದ್ವಿ. ಆಮೇಲೆ ಈ ಮೊನ್ನೆ ಚುನಾವಣೆ ಮುಗಿದ್ಮ್ಯಾಗ ಗಣಪತಿ ಹಬ್ಬ ಬಂದಾಗ ಅವಾಗೂ ಮಾಡಿಲ್ಲ ನಾನು. ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ನಾವು ಸಾರ್ವಜನಿಕ ಇದು ಸಮಾಜ ಸೇವಕ, ಅದಕ್ಕೆ ಏನು ಸಂಬಂಧ ಇಲ್ಲ. ಇದೇ ಬೇರೆ, ಅದೇ ಬೇರೆ. ಅವು ಕಾಂಗ್ರೆಸ್ನವ್ರು ನಮಗೆ ಏನು ಸಂಬಂಧ ಇಲ್ಲ. ಅವ್ರೇನು ಯಾರನ್ನಾರು ಕ್ಯಾಂಡಿಡೇಟ್ ಮಾಡಲಿ, ಅವ್ರದ್ದು ಬಿಟ್ಟು ವಿಷಯ. ಎದು ಸಂಬಂಧ ಇಲ್ಲ, ಬಂದಿಲ್ಲ. ಈಗ ಗೊತ್ತಿಲ್ಲ. ಅದನ್ನ ಈಗ ಚರ್ಚೆ ಮಾಡ್ಬೇಕು. ಈಗ ನಮ್ಮ ಕಾರ್ಯಕರ್ತರ ಜೋಡಿ ನಾವೆಲ್ಲರೂ ಒಬ್ಬನೇ ಹೆಂಗೆ ಹೋಗಕ್ಕಾಗತ್ತೆ. ನಾವು ಎಲ್ಲರ ಜೋಡಿ ಚರ್ಚೆ ಮಾಡಿ ಮುಂದೆ ಒಂದು ಏನು ಅಂತಾರೆ ಅದ್ರ ಬಗ್ಗೆ ನಿರ್ಧಾರ ತಗೋಬೇಕು. ಯಾಕೆ ಕಾಂಗ್ರೆಸ್ನವರು ನಮಗೆ ಆಹ್ವಾನ ಮಾಡಿಲ್ಲ, BJP-ಯವರು ಆಹ್ವಾನ ಮಾಡಿಲ್ಲ ನಮಗೆ. ಇಲ್ಲ, ನಮ್ಮ ಮತ್ತೆ ವಿಧಾನಸಭಾ ಮತಕ್ಷೇತ್ರ ಇಲ್ಲ. ಅವರು ನಮ್ಮ ಅದಾವ ಎಲ್ಲೆಲ್ಲೇ ಮಾಡ್ತೀವಿ. ದರಸಲ ಏನು ಮಾಡ್ತೀವಲ್ಲ ನಾವು ಅಲ್ಲಿ ಅದಾವ. ಅವರು ಅಲ್ಲೇ ಮಾಡ್ಬೇಕು. ಈಗ ಗುಡಿಯಾಗೆ ಅಂತ ಎಲ್ಲೂ ಮಾಡಕ್ ಬರೋದಿಲ್ಲ. ಗುಡಿ ಅದ್ರಾಗ ಅಲ್ಲೇ ಮಾಡ್ತೀವಿ. ದರಸಲ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ.
ಇದು ಆದ್ಮೇಲೆ ಹೋಳಿನಾಗಿ ನಾವೆಲ್ಲರನ್ನು ಕಾರ್ಯಕರ್ತನ ಭೇಟಿ ಆಗಿ ಬರ್ತೀನಲ್ಲ, ಆಮೇಲೆ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಂತೀವಿ. ಹೌದು, ಪ್ರೆಸ್ ಮೀಟ್ ಮಾಡೇ ಹೇಳ್ತೀನಿ.